ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನಿಯಮಿತವಾಗಿ ತಪಾಸಣೆ ನಡೆಸಿ ಬಾಲ ಕಾರ್ಮಿಕರನ್ನು ರಕ್ಷಿಸಿ ಅವರಿಗೆ ಸಮರ್ಪಕ ಪುನರ್ವಸತಿ ಕಲ್ಪಿಸಬೇಕು ಎಂದು ತಹಶೀಲ್ದಾರ್ ರೆಹಾನ್ ಪಾಷಾ ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಬಾಲ ಕಾರ್ಮಿಕ ಪತ್ತೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರೇಜ್, ಹೋಟೆಲ್, ಕಾರ್ಖಾನೆ ಸೇರಿದಂತೆ ಅಪಾಯಕಾರಿ ಉದ್ಯೋಗ ಸ್ಥಳಗಳಲ್ಲಿ ತಪಾಸಣೆ ಹೆಚ್ಚಿಸುವಂತೆ ಸೂಚಿಸಿದರು. ತಪಾಸಣೆ ತೀವ್ರವಾದರೆ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ಬಳಸಲು ಉದ್ಯೋಗದಾತರು ಹಿಂಜರಿಯುತ್ತಾರೆ ಎಂದ ಅವರು, ಪತ್ತೆಯಾದ ಮಕ್ಕಳಿಗೆ ಪುನರ್ವಸತಿ ನೀಡಿ ಮುಖ್ಯವಾಹಿನಿಗೆ ತರುವುದು ಅಗತ್ಯವೆಂದರು. ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದರೆ ಮಕ್ಕಳ ಭವಿಷ್ಯವನ್ನು ರಕ್ಷಿಸಬಹುದು ಎಂದು ತಿಳಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಜೊತೆಗೆ ನಾವು ಇಲಾಖೆ ಅಧಿಕಾರಿಗಳಾಗಿರೋದ್ರಿಂದ ಇಲಾಖೆಯಲ್ಲಿರ್ತಕ್ಕಂಥ ಯಾವುದೇ ಯೋಜನೆ ಮಗುವಿಗೆ ಅನ್ವಯಿಸ್ತಕ್ಕಂಥ ಯೋಜನೆಗಳನ್ನ ನಾವು ಕುಟುಂಬಕ್ಕೆ ನಾವು ಒಂದು ಯೋಜನೆಯನ್ನು ಜಾರಿ ಮಾಡಿದರೆ ಆ ಮಗುವಿನ ಆರ್ಥಿಕ ಬೆಳವಣಿಗೆ, ಆ ಕುಟುಂಬದ ಆರ್ಥಿಕ ಬೆಳವಣಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಉದಾಹರಣೆ, ಮೊರಾರ್ಜಿ ಶಾಲೆಗೆ ಮಗು ಸೇರಿಸ್ತಕ್ಕಂಥದ್ದು ಮೇಡಮ್ ಹೇಳಿದ್ರು, ಮೇಡಮ್ ಹೇಳಿದ್ರು ಸರ್, ಏನಾದರೂ ಇದರಲ್ಲಿ ಯಾವುದು ತಾವೇನೋ ಮೆರಿಟ್ ಆಧಾರದ ಮೇಲೆ SC ಅಥವಾ ST ಮಗು ಆಗಿದ್ರೆ ಅದು ಸಂಪೂರ್ಣ ಎಜುಕೇಷನ್ ಜವಾಬ್ದಾರಿ ವಹಿಸ್ತಕ್ಕಂಥದ್ದು. ಆಮೇಲೆ 10% ಇವರಿಗೆ ರಿಯಾಯಿತಿ ಇದೆ ಚೈಲ್ಡ್ ಲೇಬರ್ ಇವರಿಗೆ. ಯಾವ ರೀತಿ ಅಂದರೆ ಯಾವುದೇ ಮೊರಾರ್ಜಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು, 10% ಅವ್ರು ರಿಸರ್ವ್ ಇರ್ತಾರೆ. ವಿತೌಟ್ ಎಕ್ಸಾಮಿನೇಷನ್ಗೆ ಆ ಮಗುವಿನ ಒಂದು ಅಡ್ಮಿಷನನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕನ್ನ ನಾವು ಜಾರಿ ಮಾಡ್ತಕ್ಕಂಥದ್ದು. ಆಮೇಲೆ ಈ ನಮಗೆ ತಾಲೂಕು ಪಂಚಾಯತಿಯಲ್ಲಿ ಅಕೌಂಟ್ ಇದೆ, ನಾವು ಪ್ರೊಸೀಡಿಂಗ್ಸ್ ಅಂತ ಕಳಿಸೋಣ ಸರ್. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಇದೆ ಪ್ರತಿ ಗ್ರಾಮ ಪಂಚಾಯಿತಿ ಅಂಡರಲ್ಲಿ. ಸೊ ಇದು 3 ತಿಂಗಳಿಗೊಮ್ಮೆ ಸಭೆ ಆಗ್ತದೆ. ಅಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಅಲ್ಲಿ ಯಾರಾದರೂ ಚೈಲ್ಡ್ ಲೇಬರ್ ಇದ್ದಾರಾ, ಅಥವಾ ಫೋಕ್ಸೋ ಕೇಸ್ ಆಗಿರ್ತಕ್ಕಂಥದ್ದು, ಅಥವಾ ಚೈಲ್ಡ್ ಮ್ಯಾರೇಜ್ ಏನಾರ ಆಗಿದೆಯಾ, ಅಥವಾ ಮಕ್ಕಳ ಸಂಕಷ್ಟಕ್ಕೆ ಏನಾದರೂ ಸಿಗತಕ್ಕಂಥ ಸಮಸ್ಯೆಗಳಿದೆಯಾ ಅನ್ನೋದನ್ನು ನಾವು ಗಮನಿಸಿ ಅಲ್ಲಿ ಚರ್ಚೆನ ಮಾಡಬೇಕಾಗುತ್ತೆ. ಏನೆಂದರೆ ಗ್ರಾಮ ಪಂಚಾಯತಿ ಮಾಡಿದರೆ ಮಹಿಳೆಯರು ಮತ್ತು ಮಕ್ಕಳ ಕಾವಲು ಸಮಿತಿಯಲ್ಲಿ ಈ ಸಮಿತಿಗೆ ನಾವು ಹಾಜರಾಗ್ತಕ್ಕಂಥದ್ದು ನಮ್ಮದು ಕಡ್ಡಾಯ ಆಗಿರುತ್ತೆ. ಸೊ ನಾವು ಕಾರ್ಮಿಕ ಇಲಾಖೆಯರಾಯಿತು ಯಾವುದೇ ಇಲಾಖೆಯರು ಆ ಕಡೆ ಪಂಚಾಯತಿಗೆ ಬೇರೆ ಕೆಲಸಕ್ಕೆ ಹೋದಾಗ ಅದನ್ನು